ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನನ್ನ ಪ್ರೆಗ್ನೆನ್ಸಿಯ ವ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ. ಪ್ರೆಗ್ನೆನ್ಸಿ ವ್ಲಾಗು ಹಾಗೆ ಪ್ರೆಗ್ನೆನ್ಸಿದು 2 ವ್ಲಾಗ್ಸನ್ನು ಹಾಗೆ ಡೆಲಿವರಿ ವ್ಲಾಗನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೆ. ಈಗ ಹಾಸ್ಪಿಟಲಿಂದ ನಾವು ಡಿಸ್ಚಾರ್ಜ್ ಆದಮೇಲೆ ಏನೆಲ್ಲ ಆಯಿತು, ಡಿಸ್ಚಾರ್ಜ್ ಆಗುವಾಗ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾವು ಡಿಸ್ಚಾರ್ಜ್ ಆಗುವಾಗ ಏನೆಲ್ಲ ಆಯಿತು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ನನಗೆ 6 ದಿನ ಆದಮೇಲೆ ಮಗುನ ಕೊಟ್ಟಿದ್ದಾರೆ. ನಾವು 1 ದಿನ ಮುಂಚೆ ಅಡ್ಮಿಟ್ ಆಗಿದ್ವಿ. ಮಗುನ 6ನೇ ದಿನಕ್ಕೆ ನಮ್ಮ ಕೈಲೇ ಕೊಟ್ಟಿದ್ದಾರೆ. ನೀವು ಆ್ಯಕ್ಚುಲಿ ಈ ವಿಡಿಯೋ ನಿಮ್ಗೆ ಅರ್ಥ ಆಗಬೇಕು ಅಂದರೆ ನಾನು ಪ್ರೆಗ್ನೆನ್ಸಿಯಿಂದ ವಿಡಿಯೋನ ನೋಡ್ಕೊಂಬನ್ನಿ. 3 ಪಾರ್ಟ್ ವಿಡಿಯೋಸನ್ನು ಹಾಕಿದ್ದೀನಿ. 3 ನೋಡಿಕೊಂಡು ಬಂದರೆ ಈ ವಿಡಿಯೋ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಮಗುನ ಕೊಟ್ಟರು ನಮಗೆ 1 ಗಂಟೆ 1:30 ಹಂಗೆ ಕೊಟ್ಟರು, 1 ಗಂಟೆ ಹಂಗೆ ಕೊಟ್ಟರು ಅನಿಸುತ್ತೆ. ಅದಾದಮೇಲೆ ಎಲ್ಲರಿಗೂ ಖುಷಿ, ಸ್ವೀಟೆಲ್ಲ ಕೊಟ್ವಿ. ಅದಾದಮೇಲೆ ನಮಗೆ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋದು ಕ್ಯೂರಿಯಾಸಿಟಿ. ಆಲ್ಮೋಸ್ಟ್ 4 o'clock 5 o'clock ಮಾಡಿಬಿಟ್ರು. 5 ಅನಿಸುತ್ತೆ ನಾನು ಡಿಸ್ಚಾರ್ಜ್ ಆಗಿದ್ದು. ಡಾಕ್ಟ್ರು ಬಂದು ಸಮೂನ ನೋಡ್ತಿದ್ರಲ್ಲ, ಚಿಲ್ಡ್ರನ್ ಸ್ಪೆಷಲಿಸ್ಟು, ಅವ್ರು ಬಂದು ಹೇಳಿದ್ರು ಮಗುಗೆ ಸ್ನಾನ ಮಾಡಿಸೋ ಹಂಗಿಲ್ಲ, ಒಂದು 15 ದಿನ ಸ್ನಾನ ಮಾಡಿಸ್ಬೇಡಿ, ಆಮೇಲೆ ಕರ್ಕೊಂಡು ಬನ್ನಿ, ಆಮೇಲೆ ನಾನು ಚೆಕ್ ಮಾಡಿ ಹೇಳ್ತೀನಿ ಯಾವಾಗಿಂದ ನೀವು ಸ್ನಾನ ಮಾಡಿಸ್ಬೋದು ಅಂತ ಹೇಳ್ತೀನಿ ಅಂತ ಹೇಳಿದ್ರು. ನಾವು ಮಗುನ ಬಿಸಿನೀರಲ್ಲಿ ಬಟ್ಟೆ ತೊಗೊಂಡು ವೈಪ್ ಮಾಡ್ಕೋಬೋದು, ಇಲ್ಲ ವೈಪರ್ ಸಿಗುತ್ತೆ ಆ ಥರಲ್ಲೂ ವೈಪ್ ಮಾಡ್ಕೋಬೋದು, ಆ ಥರ ಹೇಳಿದರು ಡಾಕ್ಟರ್ಸು. ಅವರು ಹಾಸ್ಪಿಟಲಲ್ಲೂ ಕೂಡ ಫಸ್ಟ್ ಟೈಮ್ ಅಷ್ಟೇ ಕ್ಲೀನ್ ಮಾಡಿದರು ಮಗುನ. ಅದಾದಮೇಲಿಂದ ಅದೇ ಥರ ಮಾಡ್ಕೊಂಡು ಬರ್ತಿದ್ರು. ಆ್ಯಕ್ಚುಲಿ ನನಗೆ 4ನೇ ದಿನಕ್ಕೆ ಕೊಟ್ಟರು ಮಗುನ. 4ನೇ ದಿನಕ್ಕೆ ಕೊಟ್ಟಾಗ ಎಲ್ಲ ಮಗುಗೂ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾ ಇದ್ರು. ನಂದು ಜನರಲ್ ವಾರ್ಡ್ ಆಗಿರೋದ್ರಿಂದ ಬೇರೆ ಬೇರೆ ಮಕ್ಳು ಇರ್ತಾರಲ್ವ, ಒಂದು 10 ಬೆಡ್ಸ್ ಇತ್ತು ಅಂತ ಹೇಳಿದ್ದೆ. 10 ಬೆಡ್ಡಲ್ಲೂ ಮಕ್ಕಳಿದ್ದಾಗ ಎಲ್ಲರ ಹತ್ರನೂ ಸೋಪು ಟವಲ್ಲೆಲ್ಲ ಇಸ್ಕೊಂಡೋಗಿ ಮಗುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬರೋರು. ನಾನು ನನ್ನ ಮಗುಗೂ ಸ್ನಾನ ಮಾಡಿಸ್ತಾರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸ್ನಾನ ಮಾಡಿಸಿಲ್ಲ. ಆವಾಗವರೆಗೂ ನನಗೆ ಗೊತ್ತೇ ಇಲ್ಲ ಮಗುಗೆ ಸ್ನಾನ ಮಾಡಿಸ್ಬೋದು, ಮಾಡಿಸಂಗಿಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫೈನಲಿ ಮಾಡಿಸಿಲ್ಲ. ಆಮೇಲೆ ಕೇಳಿದಾಗ ಇಲ್ಲ ಮಾಡಿಸಂಗಿಲ್ಲ ಅಂತ ಹೇಳಿದರು. ಅದಾದಮೇಲೆ ಮಗುನ ಕೊಟ್ಟಾಗಲೂ ಕೂಡ ಹೇಳಿದ್ರು 15 ದಿನ ಸ್ನಾನ ಮಾಡಿಸ್ಬೇಡಿ ಅಂತ ಹೇಳಿದ್ರು. ಅದಾದಮೇಲೆ ಮನೆಗೆ ಕರ್ಕೊಂಡು ಹೋದ್ವಿ. ಮನೆಗೆ ಕರ್ಕೊಂಡು ಹೋದಾಗ ಅದೇ ಹೇಳಿದ್ನಲ್ವ, ಸೂತ್ಕಕ್ಕೆ ಮನೆಯೆಲ್ಲ ಪೇಂಟ್ ಎಲ್ಲ ಮಾಡಿಸಿದ್ರು, ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ನಾನು ಕರ್ಕೊಂಡು ಹೋದ್ಮೇಲೆ ಆರತಿ ಮಾಡ್ಕೊಂಡು ಒಳಗೆ ಕರ್ಕೊಂಡ್ಮೇಲೆ ಸಮೂನ ನೀಟಾಗಿ ವೈಪ್ ಮಾಡಿ ಕೊಟ್ಟೆ. ತೊಗೊಂಡೋಗಿ ಬೆಡ್ ಮೇಲೆ ಮಲಗಿಸಿದ್ರು. ನನಗೆ ಸ್ನಾನ ಎಲ್ಲ ಮಾಡಿಸಿ ಮನೆಯೊಳಗೆ ಕರ್ಕೊಂಡ್ರು. ಅದಾಯಿತು. ಅದಾದಮೇಲಿಂದ 9ನೇ ದಿನಕ್ಕೆ ನಮ್ಮ ಕಡೆ ಸೂತ್ಕ ತೆಗೆಯೋದು ಅಂತ ಮಾಡ್ತೀವಿ. ಅವಾಗ ಏನು ಮಾಡಿದ್ರು ಅಂದರೆ ಅಮ್ಮ ಅಜ್ಜಿ ಇಬ್ಬರು ಸೇರಿಕೊಂಡು ಸೂತ್ಕ ತೆಗಿಯುವಾಗ ಮಗುಗೆ ಸ್ನಾನ ಮಾಡಿಸ್ದೆ ಹೆಂಗೆ ಮಾಡೋದು, ಸ್ವಲ್ಪ ಆದರೂ ಮಾಡಿಸೋಣ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಸ್ವಲ್ಪ ಸಣ್ಣದಾಗೆ ಮಾಡಿಸಿರೋದು. ತೀರಾ ಮಗುಗೆಲ್ಲ ಸ್ನಾನ ಮಾಡಿಸ್ತಾರಲ್ಲ ಆ ಥರ ಎಲ್ಲ ಏನೂ ಮಾಡಿಸಿಲ್ಲ. ಮತ್ತು ಲೋಟದಲ್ಲಿ ನೀರು ಹಾಕಿದ್ರು. ಅದನ್ನು ಮುಂದೆ ಹೇಳ್ತೀನಿ ಹೇಗಿಲ್ಲ ಅಂತ. ಆ ಥರನೇ ಮಾಡಿಸಿದ್ರು. ಮಾಡಿಸಾಯ್ತು. ಪುರೋಹಿತರು ಬಂದರು, ಇಬ್ರಿಗೂ ಸ್ನಾನ ಎಲ್ಲ ಆಯಿತು. ಪುರೋಹಿತರು ಬಂದರು, ಪುನೋಚನೆ ಮಾಡಿದ್ರು. ಪುನೋಚನೆ ಅಂತ ಸೂತ್ಕ ತೆಗಿಯೋದು, ಪುನೋಚನೆ ಮಾಡೋದು ಅಂತ ಹೇಳಿ ಮಾಡ್ತಾರೆ. ಎಲ್ಲ ಮಾಡಿದ್ರು. ಮಾಡಿ ಆಯಿತು. ಮಾಡಾದ್ಮೇಲೆ ಇನ್ನೇನು ರಾತ್ರಿ ಈವ್ನಿಂಗ್ ಆಯಿತು. 7-8 o'clock ಆಗ್ತಾ ಬರ್ತಾಯಿತ್ತು. ಆವಾಗ ಮಗುನ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ರೆ ಜ್ವರ ಬಂದುಬಿಟ್ಟಿದೆ. ಸ್ನಾನ ಮಾಡಿಸ್ಬಿಡಿ ಅಂತ ಹೇಳಿದ್ರು. ಇವರು ಕೇಳಿಲ್ಲ, ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ. ಜ್ವರ ಬಂದುಬಿಟ್ಟಿದೆ ಮಗುಗೆ. ನಾನು ತೊಡೆ ಮೇಲೆ ಇಟ್ಕೊಂಡ್ರೆ ಕಾವು ನನಗೆ ಹಿಂಗೆ ತಡ್ತಾಯಿತ್ತು. ಇದೇನು ಈ ಥರ ಆಗ್ತಿದೆಯಲ್ಲ ಅಂತ ನಾನು ಬಿಸಿ ನನಗೆ ಕಾವು ಥರ ಬರ್ತಾಯಿತ್ತು. ಮಗುನ ನೋಡ್ತೀನಿ ಬಿಸಿ ಸುಟ್ಟೋಗ್ತಿದೆ. ಮಗು ಜ್ವರ ಬಂದುಬಿಟ್ಟಿದೆ. ಮಗು ಜ್ವರ ಬಂದಿದೆ. ಏನು ಮಾಡೋದು, ಅದ್ರಲ್ಲಿ ಟೈಮ್ ಬೇರೆ ಆಗೋಗಿದೆ. 8-9 o'clock ಆ ಥರ ಆಗಿಬಿಟ್ಟಿದೆ. ಅದಾದಮೇಲೆ ಮೆಡಿಸನ್ ಇತ್ತು ಅನಿಸುತ್ತೆ ನನ್ನ ಹತ್ರ. ಮೆಡಿಸನ್ನೆಲ್ಲ ಹಾಕಿದ್ವಿ. ಬೆಳಗ್ಗೆ ಬೇಗನೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಹೇಳಿ ಮೆಡಿಸನ್ ಹಾಕಿದ್ವಿ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಾನು ತೊಡೆ ಮೇಲೆ ಹಾಕ್ಕೊತೀನಿ, ಸುಟ್ಟೋಗ್ತಿದೆ. ಪಾಪು ಅಳ್ತಿದೆ ತುಂಬ. ಯಪ್ಪ, ನನಗಂತೂ ತುಂಬಾ ಕಷ್ಟ ಆಗೋಯ್ತು. ಅದಾದಮೇಲೆ ಬೆಳಗ್ಗೆ 8 ಗಂಟೆಗೆ 7:15ಗೆ ನಾವು ಡಾಕ್ಟ್ರಿಗೆ ಕಾಲ್ ಮಾಡಿದ್ವಿ, ಬನ್ನಿ ಅಂತ ಹೇಳಿದ್ರು. ನಾನು 9 ದಿನದ ಬಾಣಂತಿ, ಸ್ವೆಟರು ಮಫ್ಲರೆಲ್ಲ ಹಾಕ್ಕೊಂಡು ಮಗುನ ಎತ್ಕೊಂಡು ಹೋದೆ. ಅಮ್ಮ ಬರಲಿಲ್ಲ. ಹಸ್ಬೆಂಡ್ ನಾನೇ ಬರ್ತೀನಿ ನಡಿ ಅಂತ ಹೇಳಿ ಕರ್ಕೊಂಡು ಹೋದ್ರು. ಆಟೋದು ಮಾಡ್ಕೊಂಡು ಕರ್ಕೊಂಡು ಹೋದ್ಮೇಲೆ 8 ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂತ ಹೇಳಿದರು. ಹೋಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಡಾಕ್ಟ್ರು ಬರಲೇ ಇಲ್ಲ. ಅವರಿಗೇನು ಎಮರ್ಜೆನ್ಸಿ ಕೇಸ್ ಇತ್ತಂತೆ, ಹಾಗಾಗಿ ಅವರು ಬರಲೇ ಇಲ್ಲ. 10:30ವರೆಗೂ 8 ಗಂಟೆಗೆ ಹೋಗಿ ಕೂತ್ಕೊಂಡವಳು ಮಗುನ ತೊಡೆ ಮೇಲೆ ಹಾಕ್ಕೊಂಡು ಕ್ಲಿನಿಕಲ್ಲಿ ಹಂಗೆ ಕೂತಿದ್ದೀನಿ. ಎಲ್ಲ ನೋಡ್ತಾರೆ, ಇಷ್ಟು ಪುಟಾಣಿ ಬೇಬಿನ ಯಾಕೆ ಕರ್ಕೊಂಡ್ಬಂದಿದ್ದೀರಾ ಅಂತ ಕೇಳ್ತಾರೆ. ನಾನು ಕೇಳೋದು, ಮಾತಾಡೋದು, ನೋಡೋದು. ಬರ್ತಾರೆ. ಹಸ್ಬೆಂಡ್ಗೆ 10:30ಗೆ ಆಫೀಸು. 10 ಗಂಟೆ ಹಂಗೆ ಇರಬೇಕು ಅವರು. 10:15ವರೆಗೂ ಇದ್ದರು. ಆಮೇಲೆ ಇಲ್ಲ ಆಫೀಸ್ ಇದೆ ಅಂತೇಳಿ ಬಿಟ್ಟು ಹೊರಟೋದ್ರು. ಅಮ್ಮನೂ ಬಂದಿಲ್ಲ. ಒಬ್ಬಳೇ ಪಾಪನ ತೊಡೆ ಮೇಲೆ ಹಾಕ್ಕೊಂಡು ಕೂತಿದ್ದೀನಿ.
ಫೈನಲಿ ಡಾಕ್ಟ್ರು 10:30ಗೆ ಬಂದರು. ಬಂದಾದ್ಮೇಲೆ ನಾನೇ ಫಸ್ಟು ಹೋದೆ ಒಳಗೆ ಹೋದ್ಮೇಲೆ ಜ್ವರ ಬಂದುಬಿಟ್ಟಿದೆ ಪಾಪುಗೆ ಅಂತ ಅಂದೆ. ಆಮೇಲೆ ನೋಡಿಬಿಟ್ಟು ಸ್ನಾನ ಮಾಡಿಸಿದ್ದೀರಾ ಅಂತ ಹೇಳಿದ್ರು ಡಾಕ್ಟ್ರು. ನಾನು ಇನ್ನೇನು ಹೇಳೋಕ್ಕಾಗ್ತಾವು ಅಂತ ಹೇಳಿದೆ. ಅದಾದಮೇಲೆ ಇಲ್ಲ ನಡ್ರಿ, ಕರ್ಕೊಂಡು ನಡ್ರಿ, ಅಡ್ಮಿಟ್ ಮಾಡೋಣ. ಹೇಳಿದ್ದೀನಿ ನಾನು ಮಾಡ್ಸಂಗಿಲ್ಲ ಅಂತ, ಹಂಗಿದ್ರು ಮಾಡಿಸಿದ್ದೀರಾ, ನಡೀರಿ ಅಡ್ಮಿಟ್ ಮಾಡಿ ನಡೀರಿ ಅಂತ ಹೇಳಿದ್ರು. ನನಗೆ ಒಬ್ಬಳೇ ಇದ್ದೀನಿ, ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತು. ಅದಾದಮೇಲೆ ಇಲ್ಲ, ನಾನು ಮನೇಲಿ ನೋಡ್ಕೊತೀನಿ, ನೀಟಾಗಿ ನೋಡ್ಕೊತೀನಿ, ಮೆಡಿಸನ್ ಕೊಡಿ, ಅಕಸ್ಮಾತ್ ಇವತ್ತು ಹುಷಾರಾಗಿಲ್ಲ ಅಂದರೆ ನಾಳೆ ಕರ್ಕೊಂಬಂದು ಅಡ್ಮಿಟ್ ಮಾಡ್ತೀವಿ ಅಂತ ಹೇಳಿದೆ. ಆವಾಗ ಅಳ್ತಾ ಇದ್ದೀನಿ, ಕಣ್ಣಲ್ಲೆಲ್ಲ ನೀರು ಬಂದುಬಿಟ್ಟಿದೆ. ಯಾರೂ ಇಲ್ಲ ಜೊತೆಗೆ, ನಾನು ಒಬ್ಬಳೇ ಹೋಗಿರೋದು. ತೋರಿಸ್ಕೊಂಡೆ, ಮೆಡಿಸನ್ ಎಲ್ಲ ಕೊಟ್ಟಾದಮೇಲೆ ಅಲ್ಲೇ ಆಟೋ ಸಿಗುತ್ತೆ ಸರಸ್ವತಿಪುರಮಲ್ಲಿ, ಆಟೋಗೇನು ಕಷ್ಟ ಇಲ್ಲ, ಆಟೋ ಸಿಗುತ್ತೆ. ಆಟೋದಲ್ಲಿ ಮನೆಗೆ ಬಂದಮೇಲೆ ಮೆಡಿಸನ್ ಎಲ್ಲ ಹಾಕ್ಕೊಂಡು ಮನೇಲೇ ಹುಷಾರು ಮಾಡಿಕೊಂಡೆ. ಹಾಗೆ ಮಗುಗೆ NICUನಲ್ಲಿದ್ದಾಗ ಹಾಲು ಕುಡಿಸೋದಕ್ಕೆ ಹೇಳ್ಕೊಟ್ಟಿದ್ರು. ಈಗಿನ ಹೆಣ್ಮಕ್ಳು ಹಾಲು ಕುಡ್ಸೋಕ್ಕೆ ಕಷ್ಟಪಡ್ತಾರೆ, ಮತ್ತು ಹಾಲು ಬರಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಹಾಲು ಕುಡಿಸೋದಕ್ಕೆ ಹಾಲು ಬರಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ನಾವು ಬಸರಿಲೇ ಆರೈಕೆ ಮಾಡ್ಕೋಬೇಕು. ಬಸರಿಲಿ ಅದು ತಿನ್ನಲ್ಲ ಅಂತ ಹೇಳ್ತಿರ್ತಾರೆ. ಬಸರಿಲಿ ನಾವು ಎಷ್ಟು ಆರೈಕೆ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಬಾಣಂತಿಯಲ್ಲಿ ಹಾಲು ಬರುತ್ತೆ. ಮತ್ತು ನಾವು ಎಷ್ಟು ನೀಟಾಗಿ ಮಗುಗೆ ಬ್ರೆಸ್ಟ್ ಫೀಡ್ ಮಾಡ್ತೀವಿ ಅಷ್ಟು ನಮಗೂ ಕೂಡ ಹೆಲ್ತಿ, ಮಗು ಕೂಡ ಹೆಲ್ತಿ. ನನಗೆ ಹಾಲು ತುಂಬಾ ಚೆನ್ನಾಗಿ ಬರ್ತಿತ್ತು. 2 ಅವರ್ಸಿಗೆ ಮಗು ಮಲಗಿದ್ರು ಕಾಲಿಗೆ ಈ ಥರ ಹೊಡೆದು ಎದ್ದೇಳಿಸಿ ಹಾಲು ಕುಡಿಸೋದು ಮಲಗಿಸೋದು, ಎದ್ದೇಳಿಸೋದು ಹಾಲು ಕುಡಿಸೋದು ಮಲಗಿಸೋದು, ಹಂಗೆ ಮಾಡಿ ನಾನು ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಪಾಪು ಹುಟ್ಟಿದಾಗ ಯಾವುದೇ ಕಾರಣಕ್ಕೂ ಫೋಟೋ ತೆಗೆದಿಲ್ಲ. ಪಾಪುನೇ NICUನಲ್ಲಿ ಕಷ್ಟದಲ್ಲಿದೆ. ನಾನೇ 2 ದಿನ ಆದಮೇಲೆ, ನಾನು ನನ್ನ ಹಸ್ಬೆಂಡ್ 2 ದಿನ ಆದಮೇಲೆ ಮಗು ನೋಡಿರೋದು. ಹಾಗಾಗಿ ಫೋಟೋ ತೆಗಿಲೇಬೇಡಿ ಅಂತ ಸ್ಟ್ರಿಕ್ಟಾಗಿ ಹೇಳಿದರು. ನಾವು ಫೋಟೋ ಯಾರ ಹತ್ರನೂ ತೆಗ್ಸಕ್ಬಿಟ್ಟಿಲ್ಲ, ನಾವು ಕೂಡ ಫೋಟೋ ತೆಗ್ದಿಲ್ಲ. ಅದಾದಮೇಲೆ ಒಂದು 15 ಡೇಸ್ ಆದಮೇಲೆ ಒಂದು ಫೋಟೋ ತೆಗೆದಿದ್ದೀವಿ. ಆ ಫೋಟೋನ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೋಡಿ ಹಿಂಗಿದ್ದ ಸಮ್ಮು ಅಂತ. ಅದಾದಮೇಲೆ 1 ಮಂತ್ ಆಗಸ್ಟೊತ್ತಿಗೆ, ನೆಕ್ಸ್ಟು 1 ಮಂತ್ ಆದಮೇಲೆ ಇನ್ನೂ ಸ್ನಾನ ಮಾಡಿಸ್ತಾನೆ ಇರಲಿಲ್ಲ. ಮತ್ತೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು ಡಾಕ್ಟ್ರು, ಮತ್ತೆ ಇನ್ನೂ 15 ದಿನ ಸ್ನಾನ ಮಾಡಿಸಲೇಬೇಡಿ ಅಂತ. ದಿನ ಬಿಸಿನೀರಲ್ಲಿ ಬಟ್ಟೆ ತೊಗೊಂಡು ಒರೆಸೋದನ್ನ ನೀಟಾಗಿ ಪೌಡ್ರ್ ಹಾಕಿ ಎಲ್ಲ ರೆಡಿ ಮಾಡಿ ಮಲಗಿಸೋದು. ಅದೇ ಥರ ಕಂಟಿನ್ಯೂ ಆಯಿತು. 1 ತಿಂಗಳು ಪೂರ್ತಿ ಸ್ನಾನ ಮಾಡಿಸಿಲ್ಲ ನಾವು ಅವನಿಗೆ. ಅದಾದಮೇಲೆ ಮತ್ತೆ ಕರ್ಕೊಬರ್ಬೇಕಂತ ಹೇಳಿದ್ರು. ಕರ್ಕೊಂಡು ಹೋಗಿದ್ದೀನಿ 1 ಮಂತಲ್ಲಿ. ಮಗು ನೋಡ್ಬಿಟ್ಟು ಡಾಕ್ಟ್ರೇ ಆಶ್ಚರ್ಯ ಆಯಿತು, ಈ ಮಗುನ ನೀವು ಅದೇ ಕರ್ಕೊಂಡು ಬಂದಿದ್ದು NICUನಲ್ಲಿ ಇದ್ದಿದ್ದು ಬೇಬಿ ಇದೇನಾ ಅಂತ ಡಾಕ್ಟ್ರೇ ಆಶ್ಚರ್ಯಪಟ್ಟರು. ಅಷ್ಟು ಖುಷಿಪಟ್ಟರು. ತುಂಬಾ ಚೆನ್ನಾಗಿ ಆಗಿದ್ದ. 1.5 ಮಂತ್ಸಲ್ಲಿ ಸಮ ಹೆಂಗಾಗಿದ್ದ ಅನ್ನೋದನ್ನು ಕೂಡ ಫೋಟೋ ಹಾಕ್ತೀನಿ, ನೀವು ನೋಡ್ಬೋದು. ತುಂಬ ಚೆನ್ನಾಗದ, ನಾರ್ಮಲ್ ಬೇಬಿ ಥರ ಅದ, ನಾರ್ಮಲಾಗಿ ಹಾಲು ಕುಡಿತಿದ್ದ. ಮೆಡಿಸನ್ ಅವರು ಡಾಕ್ಟ್ರು ಕ್ಯಾಲ್ಶಿಯಮ್ದು ವಿಟಮಿನ್ಸ್ ಎಲ್ಲ ಮೆಡಿಸನ್ ಎಲ್ಲ ಕೊಟ್ಟಿದ್ರು. ಡ್ರಾಪ್ಸ್ ಎಲ್ಲ ಹಾಕೋದು, ಮತ್ತು ಬಜ್ಜೆ ಜಾಯಿಕಾಯಿ ಎಲ್ಲ ತೆಗೆದು ಹಾಕೋದು. ಸಂಜೆ ಆದರೆ ಅದೇ ಕೆಲಸ, ಎಲ್ಲನೂ ತೆಗೆದು ಬ್ರೆಸ್ಟ್ ಮಿಲ್ಕಲ್ಲಿ ಹಾಕ್ತಾಯಿದ್ವಿ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಕೈ ಎಣ್ಣೆ ಮಗುಗೆ ಹಾಕಿಲ್ಲ. ಮಗುಗೆ ಕೈ ಎಣ್ಣೆ ಹಾಕಿ ಮಸಾಜ್ ಕೂಡ ಮಾಡಿಲ್ಲ, ಮತ್ತು ಹೊಟ್ಟೆಗೂ ಕೂಡ ಕೈ ಎಣ್ಣೆ ಹಾಕ್ತಾರೆ, ಅದನ್ನು ಕೂಡ ಹಾಕೋಕ್ಕೆ ಬಿಟ್ಟಿಲ್ಲ. ಬೇಬಿ ಆಯಿಲು, ಎಗ್ ವೈಟು ಇದರಲ್ಲೇ ಸಮಗೆ ಮಸಾಜ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾ ಇದ್ದಿದ್ದು. 1 ತಿಂಗಳು ಆದಮೇಲೆ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡೋದ್ಮೇಲೆ ಮಾಡಿಸಿ, ಏನಿಲ್ಲ ಲೋಟದಲ್ಲಿ ನೀರನ್ನು ತೊಗೊಂಡು ಸ್ನಾನ ಮಾಡಿಸ್ಬೇಕು, ಮಗ್ಗಲ್ಲೆಲ್ಲ ತೊಗೊಂಡು ಹಾಕಂಗಿಲ್ಲ ಅಂತ ಹೇಳಿದರು. ಆಗ ಅಮ್ಮ ಒಂದು ಪುಟಾಣಿ ಮಗ್ ತೊಗೊಂಡಿದ್ರು. ಇಷ್ಟು ಪುಟಾಣಿದು, ಒಂದು ರೆಡ್ ಕಲರ್, ಅದು ನೋಡೋಕ್ಕೆ ಒಂದು ಕ್ಯೂಟ್ ಆಗಿದೆ. ಈಗಲೂ ಅದೇ ಥರದೊಂದು ಬ್ಲೂ ಕಲರ್ ಇದೆ. 2 ಮನೆಗೂ ಒಂದೊಂದು ಬೇಕಲ್ವಾ. ನಾನು 5 ಮಂತ್ಸಿಗೆ ಹೊರಟೋಗಿದ್ದೆ ಅಮ್ಮನ ಮನೆಗೆ, ಹಸ್ಬೆಂಡ್ ಮನೆಗೆ 5 ಮಂತ್ಸಲ್ಲೇ ಹೊರಟೋಗಿದ್ದೆ. ಅಲ್ಲಿಗೂ ಒಂದು ಬೇಕು ಅಂತ, ಇಲ್ಲಿಗೊಂದು ಬೇಕಂತ 2 ತೊಗೊಂಡಿದ್ವಿ. ಅದು ಈಗಲೂ ನಮ್ಮ ಮನೇಲಿ ಒಂದು ಬ್ಲೂ ಕಲರ್ ಇದೆ, ಅವನಿಗೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ. ಅದು ಕ್ಯೂಟಾಗಿತ್ತು, ರೆಡ್ ಕಲರ್ ಮಗು, ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಅದರಲ್ಲೇ ಸ್ವಲ್ಪ ಸ್ನಾನ ಮಾಡಿಸ್ತಾ ಇದ್ದಿದ್ದು. ನಿಧಾನಕ್ಕೆ ಸ್ನಾನ ಮಾಡಿಸಿ ಒಂದು ತಿಂಗಳವರೆಗೂ ನಾರ್ಮಲ್ ಆಗಿತ್ತು. ಸ್ನಾನ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಅಮ್ಮ ಏನು ಮಾಡಿದ್ರು ಅಂದರೆ, ಹಾಸ್ಪಿಟಲಿಂದ ಮನೆಗೆ ಕರ್ಕೊಂಡು ಹೋದಾಗಿಂದ ಚೆನ್ನಾಗಿ ನೋಡ್ಕೊತಾ ಇದ್ರು. ಬೆಡ್ ಮೇಲೇ ತಟ್ಟೆ ಕೊಟ್ಟು ಊಟ ಕೊಡ್ತಿದ್ರು, ಅಲ್ಲೇ ಕೈ ತೊಳಿಸ್ತಾ ಇದ್ರು. ವಾಶ್ರೂಮಿಗೆ ಅಷ್ಟೇ ನಾನು ಎದ್ದು ಹೊರಗಡೆ ಹೋಗ್ತಿದ್ದೆ. ನನ್ನ ಮಗುನ ಫುಲ್ಲು ಕಾನ್ಸಂಟ್ರೇಷನ್ ನನಗೆ ಮಗು ಮೇಲೆ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಅಮ್ಮ ನನ್ನ 1 ತಿಂಗಳು ಪೂರ್ತಿ. ಅಕ್ಟೋಬರ್ 24 ಸಮ್ಮು ಹುಟ್ಟಿರೋದು, ನವೆಂಬರ್ 24 ನಂದು ಬರ್ತಡೆ. 1 ಮಂತಲ್ಲಿ ಅದ್ರ ಹಿಂದಿನ ದಿನ ಅಮ್ಮಂಗೆ ಬ್ಲಡ್ ಕಮ್ಮಿ ಆಗಿಬಿಟ್ಟಿತ್ತು. ಬ್ಲಡ್ ಕಮ್ಮಿ ಆಗಿ ಅವ್ರಿಗೆ ತಲೆ ಸುತ್ತಿ ಬಿದ್ದುಬಿಟ್ಟಿದ್ರು. ಹಾಗಾಗಿ ಅವರನ್ನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ತೋರಿಸಿದಾಗ ಬ್ಲಡ್ ಕಮ್ಮಿ ಆಗಿದೆ, ಬ್ಲಡ್ ಹಾಕಬೇಕು ಅಂತ ಅಡ್ಮಿಟ್ ಮಾಡ್ಕೊತಾರೆ. ಆಗ ತಾನೇ ನಾವು ಸಮ್ಮುಗೆ ಜೋಲಿ ಕಟ್ಟಿದ್ವಿ, ಬೇಬಿಗೆ ಜೋಲಿ ಕಟ್ಟಿದ್ವಿ. ನಮ್ಮ ಕಡೆ ತುಂಬ ಸಣ್ಣ ಮಗುನು ಜೋಲಿಗೆ ಹಾಕಲ್ಲ. ಹಾಗೆ ಇವನು ತುಂಬಾ ಸಣ್ಣ ಇದ್ದಿದ್ದರಿಂದ ಜೋಲಿಗೆ ಹಾಕೋದು ಬೇಡ ಅಂತ ಹೇಳಿ, ಜೋಲಿ ಮೀನ್ಸ್ ಸೀರೆ ಅಥವಾ ಬೆಡ್ಶೀಟನ್ನು ಕಟ್ತೀವಿ ಸೀಲಿಂಗ್ಗೆ.
ರಾಡ್ ಹಾಕಿರ್ತಾರಲ್ಲ ಅದಕ್ಕೆ ಸೀರೆ ಕಟ್ತಾರೆ, ಇಲ್ಲಾಂದರೆ ವಯರ್ ಹಾಕ್ತಾರೆ. ವಯರ್ ಹಾಕಿ ದಪ್ಪು ಬೆಡ್ಶೀಟನ್ನು ಕಟ್ತಾರೆ. ಕಟ್ಬಿಟ್ಟು ಮಗುನ ಜೋಲಿಯಲ್ಲಿ ಮಲಗಿಸ್ತಾರೆ. ಲಾಲಿ ಅಂತಾರೆ, ಜೋಲಿ ಅಂತಾರೆ, ಅದಕ್ಕೆ ಮಲಗಿಸ್ತಾರೆ. ಆಗ ತಾನೇ 1-2 ದಿನ ಆಗಿತ್ತು ನಾನು ಮಲಗಿಸೋಕ್ಕೆ ಶುರು ಮಾಡಿ. ಅಮ್ಮನ್ನ ಹುಷಾರಿಲ್ಲ, ತಲೆ ಸುತ್ತು ಬಿದ್ದುಬಿಟ್ಟಿದ್ರು. ಅದಾದಮೇಲೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ ತಕ್ಷಣ ಅಡ್ಮಿಟ್ ಮಾಡಿ ನಾವು ಬ್ಲಡ್ ಹಾಕಬೇಕು ಅಂತ ಹೇಳಿದ್ರು. 1-2 ದಿನ. ಅವತ್ತು ನನ್ನ ಬರ್ತಡೇ, ಆ್ಯಕ್ಚುಲಿ ಎಕ್ಸಾಕ್ಟ್ 1 ಮಂತ್ ಆಗಿದೆ. ನಮ್ಮ ಮಗುನ ಜೋಲಿಗೆ ಹಿಂಗೆ ಹಾಕಬೇಕಂತ ಇಲ್ಲ, ನನ್ನ ಜೊತೆ ಯಾರೂ ಕೂಡ ಇಲ್ಲ. ಅಮ್ಮನ ಹಾಸ್ಪಿಟಲ್ಗೆ ಅಪ್ಪ ಜೊತೆಗಿರಬೇಕು. ಅಮ್ಮನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಅಪ್ಪ ಜೊತೆಗಿರಬೇಕು. ನಾನು ಮಗುನ ತೊಡೆ ಮೇಲೆ ಹಾಕ್ಕೊಂಡು ಸಿಕ್ಕಾಬಟ್ಟೆ ಹತ್ತಿದ್ದೀನಿ. ಇಲ್ಲ ಅಮ್ಮನ್ನ ಕರ್ಕೊಂಡು ಬನ್ನಿ, ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸಿ ಅಂತ ಹೇಳ್ಕೊಂಡು ಹತ್ಕೊಂಡು ಅಪ್ಪಂಗೆ ಫೋನ್ ಮಾಡಿದ್ದೆ. ಅದಾದಮೇಲೆ ಅವತ್ತಿನ ದಿನ ಅದ್ರ ನೆಕ್ಸ್ಟ್ ಡೇ ಇಟ್ಕೊಂಡು ಅದಾದಮೇಲೆ ಏನಾಯಿತು ಅಂತ ಹೇಳ್ತೀನಿ ಮುಂದೆ. ಅಮ್ಮನ 2 ದಿನ ಇರಿಸ್ಕೊಂಡು ಕಳಿಸಿದ್ರು. ಮಗುನ ಜೋಲಿಗೆ ಹಾಕೋಕ್ಕೆ ಹೋಗ್ತೀನಿ, ಒಂದು ಕೈಯಲ್ಲಿ ಜೋಲಿ ಇಟ್ಕೋಬೇಕು. ಯಾರಾದರೂ ಇಟ್ಕೊಂಡ್ರೆ ಇನ್ನೊಬ್ರು ಮಗು ಹಾಕೋಕ್ಕೆ ಸರಿ ಹೋಗುತ್ತೆ. ಒಂದು ಕೈಯಲ್ಲಿ ಜೋಲಿ ಇಟ್ಕೋತೀನಿ, ಒಂದು ಕೈಯಲ್ಲಿ ಮಗು ಹಾಕೋಕ್ಕೆ ಹೋಗ್ತೀನಿ, ಆಗ್ತಾಯಿಲ್ಲ. ಈ ಕೈಲಿ ಇಟ್ಕೊತೀನಿ, ಆಗ್ತಾಯಿಲ್ಲ. ಫುಲ್ಲು ಕುತ್ಕೊಂಡು ಹತ್ತಿದ್ದೀನಿ. ಮಗು ಜೋಲಿಯೊಳಗೆ ಮಲಗಿಸಿದ್ರೆ ಮಲ್ಕೊಳ್ಳುತ್ತೆ, ತೊಡೆ ಮೇಲಿದ್ರೆ ಮಲ್ಕೋತಾನೆ ಇಲ್ಲ, ಬೆಡ್ ಮೇಲಿದ್ರೂ ಮಲ್ಕೊತಾ ಇಲ್ಲ. ಆ ಥರ ಎಲ್ಲ ಪ್ರಾಬ್ಲಮ್ ಆಯಿತು. ಆಮೇಲೆ 2 ದಿನ ಇರಿಸ್ಕೊಂಡು ಅಮ್ಮನ ಕಳಿಸಿದ್ರು. ಬಾಣಂತಿಯಲ್ಲಿ ಏನು ಮಾಡ್ತಾರೆ ಅಂದರೆ ನೀರು ಮುಟ್ಟೋಕ್ಕೂ ಮುಂಚೆ ಗಂಗೆ ಪೂಜೆ ಅಂತೆಲ್ಲ ಮಾಡಿಸ್ತಾರೆ. ಅದನ್ನೆಲ್ಲ ಏನು ಮಾಡ್ಸೋಕ್ಕಾಗಿಲ್ಲ, ಅಮ್ಮ ಇರಲಿಲ್ಲಲ್ಲ. ಹಾಗಾಗಿ ನಾನೇ ಈಗ ಅನ್ನಕ್ಕಿಡಬೇಕು, ಸಾಂಬಾರು ಮಾಡಬೇಕು. 1 ತಿಂಗಳಾಗಿದೆ. 1 ತಿಂಗಳು ಕರೆಕ್ಟಾಗಿ ಅಲ್ಲಿವರೆಗೂ 1 ದಿನ ಕೂಡ ಬೆಡ್ಡಿಂದ ಇಳಿಸಿರಲಿಲ್ಲ. ಸ್ನಾನಕ್ಕೆ ವಾಶ್ರೂಮಿಗೆ ಅಷ್ಟೇ ನಾನು ಹೋಗ್ತಾ ಇದ್ದಿದ್ದು. ಅನ್ನಕ್ಕಿಡೋದು, ಸಾಂಬಾರು ಮಾಡೋದು ಎಲ್ಲ ಮಾಡ್ಕೋಬೇಕಾಯ್ತು, ಯಾರೂ ಇರಲಿಲ್ಲ. ಅದ ಕಾರಣ ನಾನೇ ಮಾಡ್ಕೊಬೇಕಾಯ್ತು. ಅದಾದ್ಮೇಲೆ ಕರ್ಕೊಂಡ್ಬಂದರು. ಅಮ್ಮನ್ನ ಡೈಲಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು, ಒಂದು ದಿನ ಬಿಟ್ಟು ಕರ್ಕೊಂಡು ಹೋಗೋದು. ಡ್ರಿಪ್ಸಿಗೆ ಬ್ಲಡ್ ಏನೋ ಕೊಡ್ತಾರೆ, ಅದು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಅದನ್ನು ಹಾಕಿಸ್ಕೊಂಡು ಬರ್ತಾಯಿದ್ರು, 1 ದಿನ ಬಿಟ್ಟು 1 ದಿನ ಆ ಥರ ಹಾಕ್ಸ್ಕೊಂಡು. ಅವಾಗಿಂದ ಕಂಟಿನ್ಯೂಸ್ ಆಗಿ ಅಮ್ಮನ ಜೊತೆ ನಾನು ಸೇರ್ಕೊಂಡು ಕೆಲಸ ಮಾಡ್ಕೊಳ್ಳೋದು, ಅಡುಗೆ ತಿಂಡಿ ನೋಡ್ಕೊಳ್ಳೋದು, ಮಗು ನೋಡ್ಕೊಳ್ಳೋದು ಎಲ್ಲ ಕೂಡ ಮಾಡ್ಕೊತ ಬರ್ತಿದ್ವಿ. ಕೆಲಸದವ್ರು ಬರ್ತಿದ್ರು, ಮನೆ ಕೆಲಸ ಎಲ್ಲ ಮಾಡಿ ಕೊಟ್ಟು ಹೋಗ್ತಿದ್ರು. ಅಡುಗೆ ತಿಂಡಿಗೆ ಇಬ್ಬರು ಸೇರಿಕೊಂಡು, ಅಮ್ಮನ ಕೈಲೂ ಆಗಲ್ಲ, ಇನ್ನು ನಾನು ಮಗು ನೋಡ್ಕೋಬೇಕು. ಅಮ್ಮ ತೊಡೆ ಮೇಲೆ ಮಗು ಹಾಕೊಂಡ್ರೆ ನಾನು ಕೆಲಸ ಮಾಡೋದು, ನಾನು ಮಗು ನೋಡ್ಕೊತಿದ್ರೆ ಅಮ್ಮ ಮಾಡ್ಕೊಳ್ಳೋದು. ಆ ಥರ ಮಾಡಿಕೊಂಡು ಅಡುಗೆ ತಿಂಡಿ ಎಲ್ಲ ಕೆಲಸ ಮಾಡ್ಕೊಂಡು ಅವಾಗಿಂದನೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ 1.5 ತಿಂಗಳು ಮಗುಗೆ ಇಂಜೆಕ್ಷನ್ ಹಾಕ್ಸ್ಬೇಕು. ಇಂಜೆಕ್ಷನ್ ಹಾಕ್ಸಿದ್ವಿ. ಜ್ವರ ಬಂತು. ಜ್ವರ ಮತ್ತು ಮೆಡಿಸಿನ್ ಕೊಟ್ಟರು. ಜ್ವರ ಎಲ್ಲ ಹೋಯ್ತು. ಆರಾಮಾಗಿದ್ದ. ನಾರ್ಮಲ್ ಬೇಬಿ ಹೇಗಿರುತ್ತೆ ಹಾಗೆ ನಾರ್ಮಲ್ಲಾಗಿದ್ದ. ಡೈಲಿ ಮೆಡಿಸಿನ್ ಕೊಟ್ಟಿದ್ರು, ಕ್ಯಾಲ್ಶಿಯಮ್ದು, ವಿಟಮಿನ್ಸ್ ಎಲ್ಲ ಹಾಕ್ತಿದ್ದೆ. 1 ಮಂತ್ವರೆಗೂ ನಮಗೆ ಕಷ್ಟ ಆಯಿತು. ಅದಾದಮೇಲೆ ಅವನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಆರಾಮಾಗಿತ್ತು. ಅವನು ಹಾಲು ಕುಡಿಯೋದಾಗಿರ್ಬೋದು, ನೀಟಾಗಿ ಹಾಲು ಕುಡಿತಿದ್ದ, ಚೆನ್ನಾಗಾಗಿದ್ದ, ನಾರ್ಮಲ್ ಬೇಬಿ ಥರನೇ ಆಗಿದ್ದ. ಮಗುನ ಸ್ಟಾರ್ಟಿಂಗ್ ನೋಡೋಕೆ ಬಂದವರು, ಇದೇನು ಮಗು ಈ ಥರ ಇದೆ, ಹೆಂಗೆ ಸಾಕೋದು ಇದನ್ನು ಅಂತ ಹೇಳ್ತಿದ್ದವರು 1.5-2 ತಿಂಗಳು ಮಗುನ ನೋಡಿ ಎಷ್ಟು ಚೆನ್ನಾಗಾಗಿದೆ ಅನ್ನೋ ಅಷ್ಟು ಚೆನ್ನಾಗಾಯಿತು. ನಮಗಂತೂ ತುಂಬಾ ಖುಷಿ. ಅದಾದಮೇಲೆ 3.5 ಮಂತ್ಸಿಗೆ ಈಗ ದಬಾಕೋತಾರಲ್ಲ, ಬೋರ್ಲ್ ಹಾಕ್ಕೊತಾರೆ ಅಂತಾರೆ, ದಬಾಕೋತಾರೆ, ಆ ಥರ ಎಲ್ಲ. ಅವನು ತುಂಬಾ ಫಾಸ್ಟು. ಅವನು ಹೊಟ್ಟೆ ಒಳಗೆ ಎಷ್ಟು ಕಷ್ಟಪಟ್ಟಿದ್ದ ಅಂದರೆ ಆಕ್ಸಿಜನ್ ಫುಡ್ಡು ಸಪ್ಲೈ ಆಗದೆ ಅವನು ಹೊಟ್ಟೆ ಒಳಗೆ ಎಷ್ಟು ಕಷ್ಟಪಟ್ಟಿದ್ದ. ಹೊರ್ಗಡೆ ಬಂದಮೇಲೆ ಅಷ್ಟೇ ಆ್ಯಕ್ಟಿವ್ ಅವನು. ಬೇಗನೆ 3-3.5 ತಿಂಗಳೂ ಆಗಿಲ್ಲ ಇನ್ನು, ಕರೆಕ್ಟಾಗಿ ಅವಾಗೇ ದಬಾಕೊತ ಇದ್ದ. ದಬಾಕೊಳ್ಳೋದು, ಅಪ್ಪ ಅಮ್ಮ ತಮ್ಮ ಎಲ್ಲ ಕುತ್ಕೊಂಡು ಬಾಬಾ ಅಂದರೆ ಹಿಂಗೆ ತೆಗೆದು ದಬಾಕೊಳ್ಳೋನು ಚೆನ್ನಾಗಿ. ಆಮೇಲೆ ನಾವು ಸ್ನಾನ ಮಾಡಿಸಿದಾಗ, ಅದನ್ನು ಇಂಪಾರ್ಟೆಂಟಾಗಿ ಹೇಳಬೇಕು, ಸ್ನಾನ ಮಾಡಿಸಿದಾಗ ಅವನಿಗೆ ತುಂಬಾ ಕೋಪ ಬಂದುಬಿಟ್ಟಿರ್ತಿತ್ತು. ಸ್ನಾನ ಮಾಡಿಸೋದಂದರೆ ಅವ್ನಿಗೆ ಆಗ್ತಿರ್ಲಿಲ್ಲ. ತಲೆಗೆ ಸ್ನಾನ ಮಾಡಿಸ್ಬಿಟ್ರೆ ತುಂಬಾ ಕೋಪ ಬರ್ತಿತ್ತು. ನಮ್ಮಪ್ಪ ಏನಾದರೂ ಮಧ್ಯದಲ್ಲಿ ಓಡಾಡ್ತಾ ಇದ್ರೆ ಅಪ್ಪಂಗೆ ಕಂಪ್ಲೇಂಟ್ ಹೇಳ್ತಾ ಇದ್ದ, ಹ್ಞೂ ಸ್ನಾನ ಮಾಡಿಸ್ಬಿಟ್ರು ನನಗೆ ಅಂತ ಕೋಪ ಮಾಡ್ಕೊತಾ ಇದ್ದ. ಆಮೇಲೆ ಸ್ನಾನ ಮಾಡಿಸಾದ್ಮೇಲೆ ಮಗುಗೆ ಸುಸ್ತಾಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಹಾಲು ಕುಡಿಸಿ ಮಲಗಿಸ್ತಾರೆ. ಅವ್ನಿಗೆ ಏನೇ ಮಾಡಿದ್ರು ಸ್ನಾನ ಮಾಡಿಸಿ ಅವನ್ನೆಲ್ಲ ರೆಡಿ ಮಾಡಿಬಿಟ್ಟು ಹಾಲು ಕುಡ್ಸೋಕ್ಕೆ ಅಂತ ನನ್ನ ಕೈಲಿ ಕೊಟ್ಟರೆ ಮುಖನ ಹಿಂಗೆ ತಿರುಗಿಸ್ತಿದ್ದ. ಏನೇ ಮಾಡಿದ್ರು ಹಾಲು ಕುಡಿತಾ ಇರಲಿಲ್ಲ. ಪರವಾಗಿಲ್ಲ ಮಲಗಿಸು, ಆಮೇಲೆ ಎದ್ಮೇಲೆ ಹಾಲು ಕುಡಿತಾನೆ ಅಂತ ಹೇಳೋರು ನನಗೆ. ಆ ಥರ ಎಲ್ಲ ಮಾಡ್ದ. ಅದಾದಮೇಲೆ 3.5 ಮಂತ್ಸ್ ಆಯಿತು. ಅವನಿಗೆ 3.5 ಮಂತ್ಸ್ ಒಂದು ಇಂಜೆಕ್ಷನ್ ಕೊಡಿಸ್ಬೇಕಾಯ್ತು. ಆಗ ಮತ್ತೆ ಅಮ್ಮಂಗೆ ಹುಷಾರು ತಪ್ಪಿತು. ಏನು ಹುಷಾರು ತಪ್ಪಿತು, ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಮುಂದೆ ನಾನು ಯಾವಾಗ ಹಸ್ಬೆಂಡ್ ಮನೆಗೆ ಹೋದೆ, ಯಾಕೆ ಬೇಗನೆ ಹಸ್ಬೆಂಡ್ ಮನೆಗೆ ಹೋದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ನೋಡ್ತಾ ಹೋಗಿ. ಇಂದಿಂದು ನನ್ನ ಪ್ರೆಗ್ನೆನ್ಸಿದು, ಡೆಲಿವರಿದು ವ್ಲಾಗ್ ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ. ಹಾಗೆಯೇ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.